ಇಂದು ರಾಷ್ಟ್ರಾದ್ಯಂತ ನಡೀತಾ ಇರುವಂಥ ರಾಷ್ಟ್ರವ್ಯಾಪಿ ಔಷಧಿ ವರ್ತಕರ ಒಂದು ಬಂದ್ಗೆ ನಾವು ನೆಲಮಂಗಲ ತಾಲೂಕು ವತಿಯಿಂದ ಒಂದು ನೈತಿಕ ಬೆಂಬಲವನ್ನು ಕೊಟ್ಟು ನಮ್ಮ ನೈಜ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸೋದಕ್ಕೆ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರನ ಕೊಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ನಮ್ಮ ಉದ್ದೇಶ ಆನ್ಲೈನ್ ಫಾರ್ಮಸಿ ವಿರುದ್ಧ ಏನು ಔಷಧಿಗಳು ಸುಲಭವಾಗಿ ಮನೆ ಬಾಗಿಲಿಗೆ ಬರ್ತಾ ಇದೆ, ಅದು ಹೆಚ್ಚು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಮಾದಕ ದ್ರವ್ಯಗಳು ಸಮೇತ ಇವತ್ತು ಮನೆ ಬಾಗಿಲಿಗೆ ಬಂದು ಯುವಕರು ವಿಶೇಷವಾಗಿ ದುಶ್ಚಟಕ್ಕೆ ಒಳಗಾಗ್ತಾ ಇದ್ದಾರೆ, ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ. ಸೊ ಅದರಿಂದಾಗಿ ಅದನ್ನು ವಿರೋಧ ಮಾಡಿ, ಅದಕ್ಕೆ ಯಾವುದೇ ಒಂದು ನಿಯಮಗಳಿಲ್ಲ, ಕಾನೂನಿಲ್ಲ, ಅದನ್ನು ವಿರೋಧ ವ್ಯಕ್ತಪಡಿಸೋಕ್ಕೋಸ್ಕರ ರಾಷ್ಟ್ರಾದ್ಯಂತ ಈ ಒಂದು ಬಂದನ್ನು ಕರೆ ಕೊಟ್ಟಿದ್ದಾರೆ. ನಮ್ಮ ಒಂದು ರಾಜ್ಯದಲ್ಲಿ ವಿಶೇಷವಾಗಿ ಔಷಧ ಆಡಳಿತ ಕಮಿಷನ್ ಅವರು ಈಗಾಗಲೇ ಆನ್ಲೈನ್ ಫಾರ್ಮಸಿಗಳು ಯಾರು ಆ ಥರ ಮೆಡಿಸಿನ್ಸ್ನ ಸಪ್ಲೈ ಮಾಡ್ತಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅವರ ಕೆಳಗಿನ ಅಧಿಕಾರಿಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶ ಬಂದಿರೋದ್ರಿಂದಾಗಿ ನಾವಿಲ್ಲಿ ಬಂದ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಕೇವಲ ನೈತಿಕ ಬೆಂಬಲವನ್ನು ಸೂಚಿಸಿ ಕೈಗೆ ಕಪ್ಪು ಪಟ್ಟೆಯನ್ನು ಧರಿಸ್ಕೊಂಡು ಒಂದು ಪ್ರತಿಭಟನಾ ರೂಪದಲ್ಲಿ ನಾವು ಈ ಒಂದು ಸಾಂಕೇತಿಕ ಮುಷ್ಕರದಲ್ಲಿ ನಾವು ಭಾಗವಹಿಸ್ತಿದ್ದೇವೆ. ಇದು ಒಂದು ಸಂಘಟಿತ ಒಂದು ಸಂಘದ ಜೊತೆಯಲ್ಲಿದ್ದಾಗ ಅವ್ರಿಗೆ ಅದು ಸಮಸ್ಯೆ ಬರೋದಿಲ್ಲ. ಯಾಕಂದರೆ ನಾವು ನೆಲಮಂಗಲ ತಾಲೂಕು ಸಂಘ ಆರಂಭ ಆಗಿ 25 ವರ್ಷ ಆಯಿತು. ಪ್ರತಿ ತಿಂಗಳು ಒಂದು ಮೀಟಿಂಗನ್ನು ಕರಿತೇವೆ. ಪ್ರತಿ ತಿಂಗಳು ಮೀಟಿಂಗ್ನಲ್ಲಿ ಆಯಾ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಮತ್ತು ಪ್ರೆಸೆಂಟ್ ನಡೀತಾ ಇರುವಂಥ ವರ್ತಮಾನಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಅಪ್ಡೇಟ್ ಮಾಡ್ತೇವೆ. ಈಗ ಹೊಸ್ತಾ ಮಾಡಿರುವಂಥ ಮೆಡಿಕಲ್ ಸ್ಟೋರ್ನವ್ರಿಗೆ ಯಾವ ಒಂದು ಸಂಘಟನೆಯ ಬಗ್ಗೆ ಮಾಹಿತಿ ಇಲ್ಲ. ಮೆಂಬರ್ಶಿಪ್ ತೊಗೊಳ್ಳಿ ಅಂದರೆ ಅದಕ್ಕೆ ಮೆಂಬರ್ಶಿಪ್ ಅವ್ರು ತೊಗೊಳ್ಳದೇ ಇರೋದು ಕಾರಣಕ್ಕೋಸ್ಕರ ಅವರ ಒಂದು ವಿವೇಚನೆ ಇಲ್ಲದೆ ಅವರು ಮಾಡ್ತಾ ಇದ್ದಾರೆ. ಅದರ ಸೂಕ್ತ ಕ್ರಮ ನಮ್ಮ ಔಷಧ ನಿಯಂತ್ರಕ ಕ್ರಮ ಕೈಗೊಳ್ತಾರೆ ಸರ್. ನನ್ನ ಹೆಸರು ವಾದಿರಾಜ್, ನೆಲಮಂಗಲ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.